ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯ 2025ನೇ ವರ್ಷದ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತದೆ? ಕುಂಭ ರಾಶಿಯವರಿಗೆ 2025ನೇ ವರ್ಷದ ಹೊಸ ಪಂಚಾಂಗದ ಪ್ರಕಾರ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ಶುಭ ಫಲಗಳೇನು, ಅಶುಭ ಫಲಗಳೇನು, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕುಂಭ ರಾಶಿಯ 2025ನೇ ವರ್ಷದ ಯುಗಾದಿ ವರ್ಷ ಭವಿಷ್ಯದಲ್ಲಿ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ಶುಭ ಫಲಗಳೇನು ಎಂಬುದರ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ. ಈ ವರ್ಷ ಈ ರಾಶಿಯವರಿಗೆ ತುಂಬಾನೇ ಅದ್ಭುತವಾಗಿರುತ್ತೆ. ಈ ಕುಂಭ ರಾಶಿಯವರಿಗೆ 2025ನೇ ವರ್ಷ ಜಾಕ್ಪಾಟ್ ವರ್ಷ ಅಂತಾನೆ ಹೇಳ್ಬಹುದು. ಅದ್ಭುತವಾದಂತಹ ಯೋಗ ಅನ್ನೋದು ಕೂಡ ಈ ರಾಶಿಯವರಿಗೆ ಈ ವರ್ಷ ಸಂಭವಿಸುತ್ತೆ. ಇವರು ಊಹೆನೂ ಮಾಡಿರಲ್ಲ, ಆ ರೀತಿಯಾಗಿ ಇವರಿಗೆ ಲಾಭಗಳು ಅನ್ನೋದು ಶುರುವಾಗುತ್ತೆ. ಶನಿ ಮಹಾತ್ಮ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಈ ರಾಶಿಯವರಿಗೆ ಇರೋದ್ರಿಂದ ನಿಮ್ಮ ಕಷ್ಟವೆಲ್ಲ ಮುಕ್ತಾಯವಾಗುತ್ತೆ. ಸುಖದ ಜೀವನ ಅನ್ನೋದು ಆರಂಭವಾಗುತ್ತೆ. ನೀವು ಇಷ್ಟು ವರ್ಷ ಏನ್ ಕಷ್ಟ ಪಟ್ಟಿದ್ದೀರೋ ಸಾಡೆ ಸಾತಿಯಿಂದ, ಅಂತಹ ಏನೇನ್ ಕಳ್ಕೊಂಡಿದ್ದೀರೋ ಎಲ್ಲವೂ ಕೂಡ ಮರಳಿ ವಾಪಸ್ ಕೊಡುವಂತಹ ಕೊನೆಯ ಹಂತದಲ್ಲಿದ್ದಾರೆ ಶನಿ ಮಹಾತ್ಮ. ಹಾಗಾಗಿ ನಿಮ್ಮ ಜೀವನ ಹೊಸ ತಿರುವನ್ನೇ ಪಡೆದುಕೊಳ್ಳುತ್ತೆ. ಸುಖದ ಜೀವನ ಅನ್ನೋದನ್ನ ಶುರು ಮಾಡ್ಕೊಳ್ತೀರಾ. ಹೊಸ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ತವೆ. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ರೆ ಹಲವಾರು ಕೆಲಸಗಳು ನಿಮ್ಮ ಮುಂದೆ ಕಣ್ಮುಂದೆ ಬರುತ್ತೆ. ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು, ಅದರಿಂದ ಹಣ ಸಂಪಾದನೆ ಮಾಡಬಹುದು. ಇಲ್ಲ ಏನಾದ್ರೂ ನೀವು ಹೂಡಿಕೆ ಮಾಡಿರ್ತೀರ, ಸೇವಿಂಗ್ಸ್, ಅದು ಸಡನ್ ಆಗಿ ಬರ್ಬೋದು. ಈ ರೀತಿಯಾಗಿ ಹೊಸ ಹೊಸ ಮಾರ್ಗಗಳು ಅನ್ನೋದು ನಿಮ್ಮ ಜೀವನದಲ್ಲಿ ಕಾಣುತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷ ಎಷ್ಟೋ ಅವಮಾನನ ಅನುಭವಿಸಿರ್ತೀರಾ, ಎಷ್ಟೋ ದುಃಖನ ಅನುಭವಿಸಿರ್ತೀರಾ, ಬಾಧೆನ ಅನುಭವಿಸಿರ್ತೀರಾ. ಎಲ್ಲವೂ ಕೂಡ ಈ ವರ್ಷ ಕೊನೆಗೊಳ್ಳುತ್ತೆ. ಯೋಚನೆ ಮಾಡಿ ಕುಂಭ ರಾಶಿಯವರು, ಈ ವರ್ಷ ಹೇಗಿದೆ ನಿಮ್ಮ ಜೀವನ ಅಂತ. ನೀವು ಇಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿರುವಂತಹ ಕಷ್ಟ, ದುಃಖ, ನೋವು, ಸಂಕಷ್ಟಗಳು, ಅವಮಾನಗಳು ಎಲ್ಲವೂ ಕೂಡ ನಿಮ್ಮಿಂದ ದೂರವಾಗುತ್ತೆ. ಸಮಾಜದಲ್ಲಿ ನಿಮಗೆ ಎಷ್ಟೋ ಒಳ್ಳೆಯದಾಗುತ್ತೆ. ಕೀರ್ತಿ, ಪ್ರತಿಷ್ಠೆ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ಜಗಳಗಳು, ಮನಸ್ತಾಪ, ಅವಮಾನ ಏನೂ ಇಲ್ಲದೆ 2025ನ್ನ ನೀವು ಕಳಿತೀರಾ. ಯಾವ ಜಗಳನೂ ಕೂಡ ಮಾಡ್ಕೊಳ್ಳಲ್ಲ, ಮನಸ್ತಾಪಗಳನ್ನ ಮಾಡ್ಕೊಳ್ಳಲ್ಲ, ಅವಮಾನ ಅನ್ನೋದು ಕೂಡ ಆಗಲ್ಲ. ಆ ತರ 2025ನೇ ವರ್ಷನ ನೀವು ಕಳೆದು ಬಿಡ್ತೀರಾ ಅಂತಾನೆ ಹೇಳ್ತೀನಿ. ಕುಟುಂಬದಲ್ಲಿ ಸಂತೋಷ, ಆನಂದ, ಹಾಗೇನೆ ಸುಖ ಅನ್ನೋದು ಕೂಡ ನೆಲೆಸುತ್ತೆ. ನಿಮ್ಮ ಕುಟುಂಬ ಜೀವನ ಅದ್ಭುತವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದವಾಗಿರ್ತೀರಾ. ಈ ರೀತಿಯಾಗಿ ಇದ್ರೆ ಯಾವ ಜಗಳ ಬರುತ್ತೆ ಅಲ್ವಾ. ಕುಟುಂಬದಲ್ಲಿ ನೆಮ್ಮದಿ, ಆನಂದ, ಸುಖ, ಸಂತೋಷ ಎಲ್ಲವನ್ನೂ ಕೂಡ ಶನಿ ಭಗವಂತ ನಿಮ್ಗೆ ಕರುಣಿಸಿದ್ದಾರೆ ಅಂತ ಹೇಳ್ಬೋದು. ಅನೇಕ ಶುಭ ಕಾರ್ಯಕ್ಕೆ ಭಾಗವಹಿಸ್ತೀರಾ. ನೀವು ಹೊಸದಾದಂತಹ ಕಾರ್ಯಗಳನ್ನ ಯಾರಾದ್ರೂ ಮಾಡ್ತಿದ್ರೆ ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ಕೂಡ ನಿಮ್ಮನ್ನ ನೋಡಿ ಜನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಆ ರೀತಿಯಾದಂತಹ ಸಂದರ್ಭ ನಿಮ್ ಕಣ್ಮುಂದೆ ಈ ವರ್ಷ ಕಾಣಸಿಗುತ್ತೆ. ಹಣಕಾಸಿನ ಸಮಸ್ಯೆ ಅನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಕಾಡೋದಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಈ ವರ್ಷ ನಿಮ್ಗೆ ತೊಂದರೆ ಇಲ್ಲ. ಹಣಕಾಸಲ್ಲಿ ವೃದ್ಧಿ ಆಗ್ತೀರಾ. ಅನೇಕ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ತವೆ. ನೀವು ತುಂಬಾ ವರ್ಷದಿಂದ ಒಂದೇ ಕೆಲಸ ಮಾಡ್ಕೊಂಡ್ ಬಂದಿರ್ತೀರಾ, ಒಂದೇ ಸ್ಯಾಲರಿಲಿ ಇರ್ತೀರಾ. ಆದ್ರೆ ಇವಾಗ ಹಾಗಾಗಲ್ಲ. ಅನೇಕ ಆದಾಯದ ಮಾರ್ಗಗಳು ತೆರೆದುಕೊಳ್ತವೆ. ನೀವು ಯೋಚನೆ ಮಾಡಿರಲ್ಲ, ಆ ರೀತಿಯಾದಂತಹ ಆದಾಯಗಳನ್ನ ನೀವು ಪಡ್ಕೊಳ್ತೀರಾ. ಗೃಹ ನಿರ್ಮಾಣದ ಯೋಗ ಇದೆ. ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಕೂಡ ಕುಂಭ ರಾಶಿಯವರಿಗೆ ಈ ವರ್ಷ ಆಗತ್ತೆ. ಅಥವಾ ಅರ್ಧಂಬರ್ಧ ಮನೆ ಕಟ್ಬಿಟ್ಟು ಏನಾದ್ರೂ ನಿಲ್ಲಿಸ್ಬಿಟ್ಟಿರ್ತೀರಾ, ಅಥವಾ 1 ಫ್ಲೋರ್ ಮೇಲೆ 1 ಫ್ಲೋರ್ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ, ಅದೆಲ್ಲವೂ ಕೂಡ ಕುಂಭ ರಾಶಿಯವರಿಗೆ ಈ ವರ್ಷ ನೆರವೇರುತ್ತೆ. ಸೈಟ್ ಕೂಡ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಇದು ಉತ್ತಮವಾದಂತಹ ವರ್ಷ ಅಂತಾನೆ ಹೇಳ್ತೀನಿ. ನೀವು ಈ ವರ್ಷದಲ್ಲಿ ಸೈಟ್ ಕೂಡ
ಕೊಳ್ಳುವಂತಹ ಯೋಗ ಕೂಡ ಇದೆ. ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಬೇಸ್ಮೆಂಟ್ ಏನೇನ್ ಬೇಕೋ ಅದೆಲ್ಲವನ್ನು ಕೂಡ ನೀವು ತಯಾರು ಕೂಡ ಮಾಡ್ಕೋತೀರಾ. ಮನೆ ಕಟ್ಟಕ್ಕಾಗಲ್ಲ ಅಂದ್ರೂ ಕೂಡ ಏನಾದ್ರೂ ಒಂದು ಈ ವರ್ಷದಲ್ಲಿ ಒಳ್ಳೇದು ಕುಂಭರಾಶಿಯವರಿಗೆ ಆಗೇ ಆಗತ್ತೆ. ಹೊಸ ವ್ಯಾಪಾರ ಶುರು ಮಾಡ್ತೀರಾ. ನೀವೇನಾದ್ರೂ ಹೊಸ ವ್ಯಾಪಾರಗಳನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲವೂ ಕೂಡ ಈ ವರ್ಷ ಆಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಹೊಸದಾಗಿ ಬಿಸ್ನೆಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರು ಶುರು ಮಾಡಬಹುದು. ನಿಮ್ಮ ಹೊಸ ಪ್ರಯತ್ನಗಳನ್ನ ನೀವು ಮಾಡ್ತಾ ಹೋಗ್ತೀರಾ. ಒಂದೇ ಕಡೆ ಏನ್ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ನೀವು ಹೊಸದಾಗಿ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ. ಹೊಸ ಬಿಸ್ನೆಸ್ ಮಾಡ್ತೀರಾ. ಎಲ್ಲವೂ ಕೂಡ ನಿಮ್ ಜೀವನದಲ್ಲಿ ಈ ವರ್ಷ ಆಗತ್ತೆ. ಹೊಸ ಜೀವನನ ಸೃಷ್ಟಿ ಮಾಡ್ಕೊಳ್ಳಲು ನಿಮ್ಗೆ ತುಂಬಾನೇ ಆದಾಯದ ಮಾರ್ಗ ಅನ್ನೋದು ತೆರೆದುಕೊಳ್ಳುತ್ತೆ. ನೀವು ನಿಮ್ ಜೀವನನ ಹೊಸದಾಗಿ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಸೃಷ್ಟಿ ಮಾಡ್ತೀರಾ. ಆದಾಯದ ಮಾರ್ಗಗಳು ಕೂಡ ಹಾಗೆ ತೆರೆದುಕೊಳ್ಳುತ್ತೆ. ಹಂತವಾಗಿ ವೃದ್ಧಿ ಅನ್ನೋದನ್ನ ಕಾಣ್ತೀರಾ. ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ಒಂದೊಂದೇ ಸ್ಟೆಪ್ಪು ಉದ್ಧಾರ ಆಗ್ತೀರಾ. ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿ ಅನ್ನೋದು ಸಿಗುತ್ತೆ. ನೀವೇನಾದ್ರೂ ಕೆಲಸ ಬಿಟ್ಬಿಟ್ಟಿರ್ತೀರಾ, ಹೊಸ ಕೆಲಸಗಳನ್ನ ಹುಡುಕ್ತಾ ಇರ್ತೀರಾ, ಅಥವಾ ವಿದ್ಯಾರ್ಥಿಗಳು ಈಗ ತಾನೇ ಎಜುಕೇಶನ್ ನ ಮುಗಿಸಿರ್ತೀರಾ ಅಂತ ಎಲ್ರಿಗೂ ಕೂಡ ಉತ್ತಮವಾದಂತಹ ಕೆಲಸ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಬದಲಾವಣೆ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಅನ್ನೋದು ಸಿಗುತ್ತೆ. ದಂಪತಿಗಳ ನಡುವೆ ಸಾಮರಸ್ಯ ಕೂಡ ಹೆಚ್ಚುತ್ತೆ. ದಂಪತಿಗಳು ಯಾವಾಗ್ಲೂ ಕೂಡ ಜಗಳ ಆಡ್ತಿರ್ತಾರೆ ಕುಂಭರಾಶಿಯವರು. ಯಾಕಂದ್ರೆ 7.5 ಇತ್ತಲ್ಲ, ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ರಲ್ಲ, ಹಾಗಾಗಿ ನೀವು ಯಾವಾಗ್ಲೂ ಕೂಡ ಗಂಡ ಹೆಂಡತಿರ ಮಧ್ಯೆ ಕಲಹ ಅನ್ನೋದು ಇರ್ತಾ ಇತ್ತು. ಆದ್ರೆ ಇನ್ಮುಂದೆ ಅದಿರೋದಿಲ್ಲ. 7.5 ಕೊನೆಯ ಹಂತದಲ್ಲಿರೋದ್ರಿಂದ ದಂಪತಿಗಳ ನಡುವೆ ಸಾಮರಸ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಕಲಹಗಳು ನಿವಾರಣೆ ಆಗ್ತಾ ಬರುತ್ತೆ. ಜಗಳಗಳು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇನ್ನು ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಯುವಕರಿಗೆ ಅನುಕೂಲ ಅನ್ನೋದು ಆಗುತ್ತೆ. ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವೇನಾದ್ರೂ ಟ್ರಿಪ್ ಆಗಿ ವಿದೇಶಕ್ಕೆ ಹೋಗ್ಬೇಕು ಅಂದ್ರೂ ಆಗತ್ತೆ. ಇಲ್ಲ ಅಂದ್ರೆ ಯಾವ್ದಾದ್ರು ಕೆಲಸದ ಮೇಲೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ಆಗತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಕೀರ್ತಿ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗುತ್ತೆ. ಶುಭ ಸುದ್ದಿನ ಪಡ್ಕೊಳ್ತೀರಾ. ನಿಮ್ಮ ಮಕ್ಕಳಿಂದ ನಿಮಗೆ ವಿದ್ಯಾಭ್ಯಾಸದಲ್ಲೇ ಆಗಲಿ ಅದು ಅಥವಾ ಹೊಸ ಜೀವನದಲ್ಲೇ ಆಗಿರಲಿ, ಮಕ್ಕಳಿಂದಾನೇ ನಿಮಗೆ ಪ್ರೀತಿ ಪ್ರತಿಷ್ಠೆ ಕೀರ್ತಿ ಪ್ರತಿಷ್ಠೆ ಅನ್ನೋದು ಕೂಡ ಶುರುವಾಗುತ್ತೆ. ವಿವಿಧ ಮೂಲಕವಾಗಿ ಹಣನ ಸಂಪಾದನೆ ಮಾಡ್ತೀರಾ. ಹೋಟೆಲ್ ಈ ತರ ವ್ಯಾಪಾರಸ್ಥರಿಗೆ ಅತ್ಯಂತ ಅನುಕೂಲಕರವಾಗಿರುತ್ತೆ. ಕೃಷಿಕರಿಗೆ ಉತ್ತಮವಾದಂತಹ ಬೆಲೆ ಸಿಗುತ್ತೆ. ಅವರು ಮಾಡಿರುವಂತಹ ಬೆಳೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಪಟ್ಟಿರುವಂತಹ ಕಷ್ಟಕ್ಕೆ ಉತ್ತಮವಾದಂತಹ ಫಲ ಅನ್ನೋದು ಸಿಗುತ್ತೆ. ಬೆಲೆ ಅನ್ನೋದು ದೊರೆಯುತ್ತೆ. ಹೂಡಿಕೆ ಅನ್ನೋದು ಹೆಚ್ಚಾಗುತ್ತೆ. ನೀವು ಈ ವರ್ಷದಲ್ಲಿ ಹೂಡಿಕೆ ಅನ್ನೋದನ್ನ ಹೆಚ್ಚು ಮಾಡ್ಕೊಳ್ತೀರಾ. ಹೊಸ ವ್ಯಕ್ತಿಯಿಂದ ಗೌರವ ಕೂಡ ಹೆಚ್ಚಾಗುತ್ತೆ. ದಾನ ಧರ್ಮ ಮಾಡ್ತೀರಾ. ಸ್ತ್ರೀಯರಿಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ನಿರ್ಧಾರಗಳು ಈ ವರ್ಷ ಉತ್ತಮವಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟೆಲ್ಲಾ ಶುಭ ಫಲಗಳು ಕೂಡ ಈ ವರ್ಷ ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ಇನ್ನು ಅಶುಭ ಫಲಗಳೇನು ಅಂತ ನೋಡೋದಾದ್ರೆ, ನವೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಆತಂಕ ಬರಬಹುದು. ದಿಢೀರಂತ ನೀವು ಆತಂಕವಾದಂತಹ ವಾತಾವರಣ ಸೃಷ್ಟಿಯಾಗ್ಬಿಡ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತಲೆ ತಗ್ಗಿಸಬಾರ್ದು, ಕೂಗಬಾರ್ದು, ಹಿಗ್ಬಾರ್ದು. ನೀವು ಮರುಪ್ರಯತ್ನ ಮಾಡಬೇಕು. ಮಧ್ಯವರ್ತಿಯಾಗಿ ಯಾವುದೇ ಕೆಲಸನ ಮಾಡಬೇಡಿ. ಯಾರ ಮಧ್ಯೆನೂ ಕೂಡ ನೀವು ಮೀಡಿಯೇಟರ್ ಆಗಿ ಕೆಲಸ ಮಾಡಬೇಡಿ. ಯಾರಿಂದಾನೋ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಬೇಡಿ ಕುಂಭರಾಶಿಯವರೇ. ನೀವು ಎಲ್ರಿಗೂ ಕೂಡ ಒಳ್ಳೇದನ್ನೇ ಬಯಸ್ತಿರ್ತೀರಾ. ನೀವು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತಾನೆ ಅನ್ಕೋತಿರ್ತೀರಾ. ಹಾಗಾಗಿ ಯಾರಿಗೆ ಅನ್ಯಾಯ ಆಗ್ತಿದೆ ಅಂದ್ರೂ ಕೂಡ ಮುಂದಕ್ಕೆ ಹೋಗ್ಬಿಡ್ತೀರಾ. ಆ ತಪ್ಪನ್ನ ಮಾಡಬೇಡಿ. ಇಬ್ರು ಲಾಭ ಪಡ್ಕೋತಾರೆ, ನಿಮ್ಮನ್ನೇ ನಷ್ಟಪಡಿಸ್ತಾರೆ. ಎಚ್ಚರಿಕೆಯಿಂದ ಇರಿ ಕುಂಭರಾಶಿಯವರು ಇದೊಂದು ವಿಷಯದಲ್ಲಿ ಈ ವರ್ಷ. ಇನ್ನು ಪರಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ಪ್ರತಿ ಶನಿವಾರ ಶನಿದೇವರಿಗೆ ಹೋಗಿ ಎಳ್ಬತ್ತಿನ ಕೊಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಶಿವನನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನ ಉತ್ತಮವಾಗಿರುತ್ತೆ. ನೋಡಿದ್ರಲ್ಲ, ಕುಂಭರಾಶಿಯವರಿಗೆ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ಎಷ್ಟೆಲ್ಲ ಲಾಭ ಇದೆ, ಅನುಕೂಲಕರ ವಾತಾವರಣ ಇದೆ ಅಂತ.
ನಿಮ್ಮದು ಕೂಡ ಕುಂಭರಾಶಿನಾ? ಹಾಗಾದರೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮುಂದಿನ ಹೊಸ ವಿಡಿಯೋ ಬರ್ತಾ ಇರ್ತೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.